ಪಬ್ಲಿಕ್ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಂ ಹಾಗೂ ಡಿಸಿಎಂ ಮಾತಿಗೆ ಬಿಬಿಎಂಪಿ ಅಧಿಕಾರಿಗಳ ತಲೆ ಕೆಡಿಸ್ಕೊಳ್ತಾರ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸಿಗುತ್ತೆ. ಕಾರಣ ಒಣಗಿದ ಮರಗಳನ್ನು ತೆರವು ಮಾಡಿ ಅಂತ ಎಷ್ಟೇ ಸೂಚನೆಯನ್ನ ಮೌಖಿಕವಾಗಿ ಕೊಟ್ಟರು, ಆದೇಶದ ರೂಪದಲ್ಲಿ ಕೊಟ್ಟರು ಕೂಡ ಇಲ್ಲಿ ತನಕ ಬಿಬಿಎಂಪಿ ಅಧಿಕಾರಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕರ್ತವ್ಯವನ್ನ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಹಾಗೂ ಎದುರುಗಡೆ ಮುಖ್ಯ ರಸ್ತೆ ಇದೆ, ಅಲ್ಲೇ ಒಣಗಿದ ಮರ ಇದೆ. ಯಾವುದೇ ಕ್ಷಣದಲ್ಲಿ ಬೀಳುವಂತಹ ಆತಂಕ ಸಾರ್ವಜನಿಕರದ್ದು. ಯಾಕೆ ಹೀಗೆ ಪರಿಸ್ಥಿತಿ ಅಂತ ನೋಡ್ಕೊಂಡು ಬರೋಣ. ಒಣಗಿದ ಮರಗಳ ತೆರವಿಗೆ ಸಿಎಂ ಸೂಚಿಸಿದ್ರು, ಡೋಂಟ್ ಕೇರ್. ಒಂದ್ ಕಡೆ ರೈಲ್ವೆ ಟ್ರ್ಯಾಕ್, ಮತ್ತೊಂದ್ ಕಡೆ ಮುಖ್ಯ ರಸ್ತೆ. ಯಮ ಸ್ವರೂಪಿಯಾಗಿರೋ ಒಣಗಿದ ಮರ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಮರಗಳು ಧರೆಗೆ ಉರುಳುತ್ತಾ ಇವೆ. ಮತ್ತೊಂದ್ ಕಡೆ ಒಣಗಿದ ಮರಗಳು ಯಾರ ಮೇಲೆ ಯಾವಾಗ ಬೀಳುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ ಜನ. ಇದಕ್ಕೆ ಪುಷ್ಟಿ ಕೊಡುವ ರೀತಿ ಮಲ್ಲೇಶ್ವರಂನ 17ನೇ ಕ್ರಾಸ್ ಬಳಿಯ ಮಿಲ್ಕ್ ಕಾಲೋನಿ ರೈಲ್ವೆ ಅಂಡರ್ ಪಾಸ್ ಮತ್ತು ಮುಖ್ಯ ರಸ್ತೆಯ ಪಕ್ಕದಲ್ಲಿ ಮರ ಒಣಗಿದ್ರೂ ಕೂಡ ತೆರವು ಮಾಡಿಲ್ಲ. ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಹೇಗಿದೆ ನೀವೇ ನೋಡ್ಬಿಡಿ. ಬೆಂಗಳೂರಿನಲ್ಲಿ ಆಗ್ತಿರೋ ನಿರಂತರ ಮಳೆಯಿಂದಾಗಿ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಬೈಕ್ಗಳ ಮೇಲೆ, ಆಟೋಗಳ ಮೇಲೆ, ಮನೆಗಳ ಮೇಲೆ ಬಿದ್ದು ಜಖಮ್ ಆಗ್ತಾ ಇದೆ, ಅನಾಹುತ ಸೃಷ್ಟಿ ಆಗ್ತಾ ಇದೆ. ಮತ್ತೊಂದು ಕಡೆ ಒಣಗಿದ ಮರಗಳನ್ನು ತೆರವು ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಬಿಬಿಎಂಪಿಗೆ ಹೇಳಿದ್ದಾರೆ. ಆಗಿದ್ರೂ ಕೂಡ ಇನ್ನೂ ತೆರವಾಗಿಲ್ಲ. ಬೇರೆ ಎಲ್ಲೂ ಅಲ್ಲ, ಒಂದು ಕಡೆ ರೈಲ್ವೆ ಟ್ರ್ಯಾಕು, ಮತ್ತೊಂದು ಕಡೆ ಮುಖ್ಯ ರಸ್ತೆ. ಈ ಒಂದು ಒಣಗಿದ ಮರ ಯಾವಾಗ ಯಾರ ಮೇಲೆ ಬೀಳುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ರೈಲ್ವೆ ಟ್ರ್ಯಾಕ್ ಇರೋದ್ರಿಂದಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದರೆ ಅದು ಕೂಡ ಸಮಸ್ಯೆ ಆಗುತ್ತೆ. ಆ ರೀತಿಯಾದಂಥ ಒಂದು ಅನಾಹುತ ಆಗುವಂಥದ್ದು. ಜೊತೆಗೆ ಪಕ್ಕದಲ್ಲಿ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಈ ಮರ ಬೃಹತ್ ಮರ ಒಣಗಿದೆ. ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಕೆಳಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಅದ್ರ ಮೇಲೆ ಬಿದ್ದರೆ ಅನಾಹುತ ಆಗಿದೆ. ಮತ್ತೊಂದು ಕಡೆ ನನ್ನ ಎಡಭಾಗದಲ್ಲಿ ಮುಖ್ಯ ರಸ್ತೆ, ಇದು ಮಿಲ್ಕ್ ಕಾಲೋನಿಯ ಮುಖ್ಯ ರಸ್ತೆ, ರೈಲ್ವೆ ಅಂಡರ್ ಪಾಸ್. ಇದು ಈ ಅಂಡರ್ ಪಾಸ್ ಮೇಲೆ ಇವು ವೆಹಿಕಲ್ಗಳು ಓಡಾಟ ಇರ್ತವೆ. ಯಾವಾಗ ಯಾರ ಮೇಲೆ ವೆಹಿಕಲ್ ಸವಾರರ ಮೇಲೆ ಬೀಳುತ್ತೇವೆ ಗೊತ್ತಾಗ್ತಿಲ್ಲ. ಬಿಬಿಎಂಪಿ ಎಚ್ಚೆತ್ಕೊಂಡು ಕೂಡಲೇ ಈ ಒಣಗಿರೋ ಮರವನ್ನು ತೆರವು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಅನಾಹುತ ಆಗೋದಂತೂ ಖಂಡಿತ. ಇನ್ನು ಈ ಮರಕ್ಕೆ ಹೊಂದ್ಕೊಂಡಿರುವಂತಹ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಸಾರ್ವಜನಿಕರು ಮರದ ಅಡಿಯಲ್ಲಿ ಓಡಾಡ್ತಾರೆ. ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದರೆ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಜನ ಸಾಕಷ್ಟು ಬಾರಿ ಒಣಗಿದ ಮರ ತೆರವಿಗೆ ಮನವಿ ಮಾಡಿದ್ರೂ ಕೂಡ ತೆರವು ಮಾಡ್ತಿಲ್ವಂತೆ. ಓಡಾಡೋದಕ್ಕೆ ಭಯ ಆಗ್ತಿದೆ ಅಂತಾರೆ ಸಾರ್ವಜನಿಕರು. ನಾಗರಿಕ ಸುರಕ್ಷತೆ ವೆರಿ ಇಂಪಾರ್ಟೆಂಟು. ನೋಡಿ, ರಸ್ತೆ ಪಕ್ಕಕ್ಕಿದೆ ಈ ಮರ. ಎಷ್ಟೊತ್ತಿಗೆ ಏನಾಗುತ್ತೆ, ಯಾರ ತಲೆ ಮೇಲೆ ಬೀಳ್ತದೆ ಅಂತ ಗೊತ್ತಿಲ್ಲ. ನನಗೆ ಅಲ್ಲಿ ರಾಜಾಜಿನಗರ ಕೇತಮಾನಹಳ್ಳಿಲಿ ಅನುಭವ ಆಗಿದೆ. ಅಂಥ ಮರಗಳನ್ನೆಲ್ಲ ಇಮಿಡಿಯೇಟಾಗಿ ತೆರವು ಮಾಡಬೇಕು. ಆಮೇಲೆ ವಯಸ್ಸಾದ ಮರ ಯಾವುದ್ಯಾವುದು ಅಪಘಾತಕ್ಕೆ ಇದಾಗ್ತದೆ, ಎಡಗು ಮಾಡಿ ಕೊಡ್ತದೆ ಅಂಥ ಬ್ರಾಂಚ್ಗಳನ್ನೆಲ್ಲ ಮಾಡಬೇಕು. ಈಗಾಗಲೇ ಸಾರ್ವಜನಿಕರು ತುಂಬ ಅದರಿಂದ ತೊಂದರೆ ಅನುಭವಿಸಿದ್ದಾರೆ. ಆಮೇಲೆ ಸಾಕಷ್ಟು ಸಲ ಎಲ್ಲರೂ ಕಂಪ್ಲೇಂಟು ಕೊಟ್ಟಿದ್ದಾರೆ. ಈಗ ನೋಡಿ, ಎಷ್ಟೆಷ್ಟೋ ಒಣ ಮರಗಳಿದ್ದಾವೆ. ಅವ್ರನ್ನೆಲ್ಲ ನೋಡ್ತಾ ಇರಬೇಕು, ಸರ್ವೆ ಮಾಡಿ ಯಾವ್ಯಾವ ಮರ ರಸ್ತೆಗೆ ಬೀಳುವಂಥ ಸ್ಟೇಜಲ್ಲಿ ಇದೆ ಅದನ್ನೆಲ್ಲ ಕಟಾವು ಮಾಡಬೇಕು. ಅವರು ಖಂಡಿತವಾಗ್ಲೂ ಇದಕ್ಕೆ ಯೋಗ್ಯ ಕ್ರಮ ತಗೋಬೇಕು, ಇಮಿಡಿಯೇಟ್ ಕ್ರಮ ತಗೋಬೇಕು, ನಿದ್ದೆಯಿಂದ ಹೇಳಬೇಕು ಬಿಬಿಎಂಪಿ ಅವರು. ಇನ್ನು ರೈಲ್ವೆ ಟ್ರ್ಯಾಕ್ ಮತ್ತು ಮುಖ್ಯ ರಸ್ತೆ ಪಕ್ಕದಲ್ಲಿ ಮರ ಒಣಗಿರೋದು ಒಂದು ರೀತಿಯಲ್ಲಿ ಅಪಾಯಕಾರಿ. ಹೀಗಾಗಿ ಬಿಬಿಎಂಪಿ ಎಚ್ಚೆತ್ತು ಒಣಗಿರುವಂತಹ ಮರ ತೆರವು ಮಾಡಿ ಸಾರ್ವಜನಿಕರಲ್ಲಿ ಇರುವಂತಹ ಭಯದ ವಾತಾವರಣ ದೂರ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.